ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. ಡಿಜಿಟಲ್ ಅಪಾಯ, ಸೈಬರ್ ವಂಚನೆ, ಆನ್ಲೈನ್ ಜೂಜಾಟ, ಗೇಮಿಂಗ್ ವ್ಯಸನರಿಂದ ಬಲಿಯಾಗುತ್ತಿರುವುದನ್ನು ತಡೆಯಲು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಘಟಕದಿಂದ ರಾಜ್ಯಾದ್ಯಂತ ಸೆಪ್ಟೆಂಬರ್ 15ರವರೆಗೆ ಜಾಗೃತಿ ಅಭಿಯಾನ ಪ್ರಾರಂಭಿಸಲಾಗಿದೆ ಎಂದು ಸಂಘಟನೆ ವಿಜಯನಗರ ಜಿಲ್ಲಾಧ್ಯಕ್ಷ ಸೈಯದ್ ತನ್ವೀರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಸೈಬರ್ ವಂಚನೆಯಿಂದ 12,000 ಕೋಟಿ ರೂಪಾಯಿ ನಷ್ಟವಾಗಿರುವ ವರದಿಯನ್ನು ಸರ್ಕಾರವೇ ನೀಡಿದೆ. ಯುವಕರಲ್ಲಿ ಆಸೆ ಹುಟ್ಟಿಸಿ ವಂಚಿಸುವ ಕೆಲಸ ಅವ್ಯಾಹತವಾಗಿ ನಡೆಯುತ್ತಿವೆ. ಮಾಹಿತಿ ಇರುವವರು ಇಲ್ಲದೆ ಇರುವವರು ಸಹ ಬಲಿಯಾಗುತ್ತಿದ್ದಾರೆ. ಸರ್ಕಾರದಿಂದ ಮಾತ್ರ ಡಿಜಿಟಲ್ ಮಾಹಿತಿ ನೀಡಲು ಸಾಧ್ಯವಾಗುವುದಿಲ್ಲ. ಸಾರ್ವಜನಿಕರನ್ನು ಜಾಗೃತಿಗೊಳಿಸುವ ಕೆಲಸವಾಗಬೇಕಿದೆ. 25ರಿಂದ ಸೆಪ್ಟೆಂಬರ್ 15ರವರೆಗೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿವೆ. ಬೀದಿ ನಾಟಕ, ಜಾಗೃತಿ ಸಭೆಗಳು, ಸ್ಫೋಟ, ಸಾಮಾಜಿಕ ಜಾಲತಾಣಗಳ ಮೂಲಕ ಅರಿವು ಮೂಡಿಸಲಾಗುತ್ತದೆ. ಜಿಲ್ಲಾ ಮಟ್ಟದಲ್ಲಿ ವಿಚಾರ ಸಂಕಿರಣಗಳು, ರ್ಯಾಲಿ, ಸಾಕ್ಷ್ಯ ಚಿತ್ರ ಪ್ರದರ್ಶನ, ಡಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸುವುದು ನಡೆಸಲಾಗುತ್ತದೆ. ಬೆಂಗಳೂರಿನಲ್ಲಿ ಸಮಾರೋಪ ನಡೆಯಲಿದ್ದು, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ, ಬೀದಿ ನಾಟಕ ಪ್ರದರ್ಶಿಸಲಾಗುತ್ತದೆ ಎಂದರು. ಅಭಿಯಾನಕ್ಕೆ ಯುವಕರು, ಸಾರ್ವಜನಿಕರು, ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಯುವಕರನ್ನು ರಕ್ಷಿಸುವುದು ಈ ಒಂದು ಅಭಿಯಾನವು 28 ಆಗಸ್ಟ್ ಇಂದ ಹಿಡಿದು 15 ಸೆಪ್ಟೆಂಬರ್ವರೆಗೆ ನಡೆಯಲಿದೆ. ಸೊ ನಮ್ಮ ಯುವಕರು ಮತ್ತು ಕುಟುಂಬಗಳ ಸೈಬರ್ ವಂಚನೆ, ಸೈಬರ್ ದಾಳಿಗಳು, ಆನ್ಲೈನ್ ಜೂಜಾಟ, ಬೆಟ್ಟಿಂಗ್ ಮತ್ತು ಗೇಮಿಂಗ್ ವಶದಿಂದ ಹೆಚ್ಚುತ್ತಿರುವ ಅಪಾಯಗಳನ್ನು ಎದುರಿಸುತ್ತಿವೆ. ಇವು ಜೀವನವನ್ನು ಹಾಳು ಮಾಡುವುದು ಮತ್ತು ಉಳಿತಾಯ ನಾಶ ಮಾಡುವುದು, ಜನರನ್ನು ಸಾಲಕ್ಕೆ ತಳ್ಳುವುದು ಮತ್ತು ಆತ್ಮಹತ್ಯೆಗಳಿಗೆ ಕಾರಣವಾಗುವುದರಿಂದ ಈ ಒಂದು ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಆದ್ಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ವಿಧಾನ ಪರಿಷತ್ ಮುಖ್ಯ ಪ್ರಶ್ನೆ ಸಂಖ್ಯೆ 1247ರಲ್ಲಿ ಶ್ರೀಕಾಂತ್ ಜಮಗಾಳ ಪದವೀಧರ ಕ್ಷೇತ್ರ ಇವರು ಒಂದು ಪ್ರಶ್ನೆ ಕೇಳುತ್ತಾರೆ. ರಾಜ್ಯದಲ್ಲಿ ಕಳೆದ 5 ವರ್ಷದಲ್ಲಿ ದಾಖಲಾದ ಸೈಬರ್ ವಂಚನೆಗಳು, ಪ್ರಕರಣಗಳು, ವಂಚನೆ ಹಾಗೂ ಪತ್ತೆ ಮಾಡಿ ತಡೆಯುವ ಕ್ರಮಗಳನ್ನು ಪ್ರಸ್ತಾಪಿಸಿ ಅಂತ ಹೇಳಿ ಅದರಲ್ಲಿ ಪ್ರತಿ ವರ್ಷ 2021-2022 ವರದಿಯನ್ನು ಕೊಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಗಮನಿಸುವುದಾದರೆ 2025ರಲ್ಲಿ 8,727 ವರದಿಗಳು ಸೈಬರ್ ಕ್ರೈಮ್ ಆಗಿರುವಂತದ್ದು. ಅದರಂತೆ ಅದರಲ್ಲಿ ಟೋಟಲ್ ವಂಚನೆ ಅಂತ ಹಣೆಸ್ಟ್ ಅಂತ ಹೇಳಿದ್ರೆ 12,87 ಬಿಲಿಯನ್ ಅಷ್ಟು ಹಣ ಏನಾಗಿದೆ ವಂಚನೆ ಆಗಿದೆ. ಅಂದ್ರೆ ಕೇವಲ 6 ತಿಂಗಳಲ್ಲಿ ಇಷ್ಟು ಹಣವನ್ನು ಸೈಬರ್ ಕ್ರೈಮ್ನವರು ವಂಚನೆ ಮಾಡುವಂತದ್ದು. ಇವು ಕೇವಲ ದಾಖಲಾಗಿರುವಂತಹ ಘಟನೆಗಳು. ದಾಖಲಾಗಲಾರದೆ ತಮ್ಮ ಗೌರವಕ್ಕಾಗಿ, ಗೆಲಸಕ್ಕಾಗಿ ಎಷ್ಟೋ ಪ್ರಕರಣಗಳು ದಾಖಲೆ ಆಗೋದಿಲ್ಲ. ಸೊ ಇದರಿಂದ ರಚನೆ ಅಂತ ಹೇಳಿದ್ರೆ ಕೇವಲ ಸರ್ಕಾರ ಇದರಲ್ಲಿ ಕಠಿಣವಾದ ಕಾನೂನು ರೂಪಿಸಬೇಕು. ಈಗ ಆಲ್ರೆಡಿ ರಾಜ್ಯ ಸರ್ಕಾರವು ಡಿಜಿಪಿ ಸೈಬರ್ ಕಮಾಂಡ್ ಅನ್ನು ಸ್ಥಾಪಿಸಲಾಗಿದೆ ಮತ್ತು ಕರ್ನಾಟಕದಲ್ಲಿ ಸುಮಾರು 43 ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯನ್ನು ತೆರೆಯಲಾಗಿದೆ. ಅದರ ಜೊತೆಗೆ ಕೇವಲ ಸರ್ಕಾರ ಮಾಡಲು ಸಾಲದು, ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು ಬಂದು ಕೂಡ ಈ ಜಾಗೃತಿಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಕೇವಲ ಸರ್ಕಾರದಿಂದ ಈ ವಂಚನೆಗಳನ್ನು ತರಲಿಕ್ಕೆ ಆಗ್ತಾ ಇಲ್ಲ. ಜನರಲ್ಲಿ ಜಾಗೃತಿ ಇಲ್ಲ, ಯುವಕರಲ್ಲಿ ಜಾಗೃತಿ ಇಲ್ಲ. ಈ ಜಾಗೃತಿ ಇರುವುದಕ್ಕೆ ಕಾರಣ ಬೇರೆ ಬೇರೆ ರೀತಿಯಲ್ಲಿ ವಂಚನೆಗೆ ಒಳಗಾಗ್ತಾರೆ ಯುವಕರು ಮತ್ತು ವಿಶೇಷವಾಗಿ ಸಾರ್ವಜನಿಕರು. ಆದ್ದರಿಂದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯಾದ್ಯಂತ ಈ ಜಾಗೃತಿ ಕಾರ್ಯಕ್ರಮವನ್ನು ಎತ್ತಿಕೊಂಡಿದೆ. ಮೊದಲನೇ ಹಂತವಾಗಿ ಜಾಗೃತಿ ಯುವಕರು, ಪೋಷಕರು ಮತ್ತು ಸಾರ್ವಜನಿಕರಿಗೆ ದಿನಾಂಕ ಸೆಪ್ಟೆಂಬರ್ 1ರಿಂದ ಆಗಸ್ಟ್ 25ರಿಂದ 31 ಜಾಗೃತಿ ಮೇಳವನ್ನು ಆರಂಭಿಸಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಆಗಿರಬಹುದು, ಪೋಸ್ಟರ್ಗಳು, ಬೀದಿ ನಾಟಕಗಳು, ಮೂಲೆ ಸಭೆಗಳು,
ನೆಕ್ಸ್ಟ್ ವಾರದಲ್ಲಿ ಸೆಪ್ಟೆಂಬರ್ 1ರಿಂದ 7 ಸಮುದಾಯವನ್ನು ತೊಡಗಿಸಿಕೊಂಡು ಜಿಲ್ಲಾ ಮಟ್ಟದ ಕಾರ್ಯಾಗಾರಗಳು ಮತ್ತು ಜಾಗೃತಿ ಮೆರವಣಿಗೆಗಳು, ಬೆಳಗಾಟಗಳು ಮತ್ತು ವಿಡಿಯೋ ವೀಕ್ಷಣೆ. 3ನೇ ವಾರದಲ್ಲಿ ಚಳವಳಿಗಳು, ಪತ್ರಿಕಾ ಪ್ರತಿಗಳು, ಧರಣಿ, ಪ್ರತಿಭಟನೆ, ಜಾನಪದ ಗೀತೆಗಳು, ಈ ರೀತಿ ನಾವು 3ನೇ ವಾರದಲ್ಲಿ ಮಾಡ್ತಾ ಇದ್ದೇವೆ. 4ನೇ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಸಮಾಂತರ ಧರಣಿಗಳು, ತಹಸೀಲ್ದಾರ್ಗೆ ಮನವಿ ಪತ್ರ ಹಾಗೂ ಕೊನೆಯದಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಮಾಪನ ಸಮಾರಂಭ ನಡೆಯಲಿದೆ. ಸೊ ಈ ಒಂದು ಅಭಿಯಾನ ಉದ್ದೇಶಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು. ಎರಡನೇದು, ಈ ಒಂದು ವಂಚನೆಗಳಿಗೆ ಬಲಿಯಾಗಿರುವಂತಹ ಬಲಿಪಶುಗಳನ್ನು ಕಂಡುಹಿಡಿದು ಅವರ ಮುಖಾಂತರ ವಿಡಿಯೋ ಮಾಡಿ ಜಾಗೃತಿಯನ್ನು ಮೂಡಿಸುವಂಥದ್ದು. ಮೂರನೇದು, ಸರ್ಕಾರಕ್ಕೆ ಒಂದು ಕೆಟ್ಟವಾದ ಕಾನೂನು ರೂಪಿಸೋದಕ್ಕೆ ಒತ್ತಾಯ ಮಾಡುವಂಥದ್ದು. ಈ 3 ಉದ್ದೇಶ ಇಟ್ಕೊಂಡು ಸಾಲಿಡರಿ ಯೂತ್ ಮೂವ್ಮೆಂಟ್ ಪ್ರತಿ ಜಿಲ್ಲೆ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಘೋಷಣೆಯೊಂದಿಗೆ ಹಿಂದೂ ಭಾರತೀಯ ಜನತಾ ಪಕ್ಷದ ನಗರ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಧರ್ಮದ ವಿರುದ್ಧ ಕುತಂತ್ರ ಮತ್ತು ಷಡ್ಯಂತರ ನಡೆದಿದೆ ಎಂದು ಆರೋಪಿಸಿ ಈ ಪ್ರತಿಭಟನೆ ನಡೆಸಲಾಯಿತು. ಧರ್ಮಸ್ಥಳ ಪವಿತ್ರ ಪ್ರದೇಶ ದುರುದ್ದೇಶದಿಂದ ಈ ಷಡ್ಯಂತರ ರೂಪಿಸಲಾಗಿದೆ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಅತ್ಯಾಚಾರ ಎನ್ನುವ ಘೋಷಣೆಗಳನ್ನು ನೀಡಲಾಗುತ್ತಿದೆ. ಈ ಬಗ್ಗೆ ತನಿಖೆ ನಡೆಸಲು ಎಸ್ಐಟಿಗೆ ನೀಡಲಾಗಿದೆ. ರಾಜ್ಯ ಸರ್ಕಾರ ಈ ತನಿಖೆಯನ್ನು ತಕ್ಷಣವೇ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿಕೊಡಬೇಕೆಂದು ಆಗ್ರಹಿಸಲಾಯಿತು. ಈ ರೀತಿ ಧಾರ್ಮಿಕ ಸ್ಥಳಗಳ ಮೇಲೆ ನಡೆಯುತ್ತಿರುವ ಅಪಪ್ರಚಾರದ ದಾಳಿಯನ್ನು ಸಹಿಸಲು ಸಾಧ್ಯವಿಲ್ಲ. ವಿರುದ್ಧ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ನಡೆಸಲಾಗುತ್ತದೆ ಎಂದು ಪ್ರತಿಭಟನೆಯಲ್ಲಿ ಘೋಷಿಸಲಾಯಿತು. ಧಾರ್ಮಿಕ ಸ್ಥಳವಾಗಿರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದಲ್ಲಿ ದೇಶದ್ರೋಹಿ ಸಂಘಟನೆಗಳು, ದೇಶಿ ವ್ಯಕ್ತಿಗಳು ಕಳೆದ ಹಲವು ವರ್ಷಗಳಿಂದ ಯಂತ್ರವನ್ನು ನೂರು ಶವ ಉಳಿಯುವಂತ ಒಂದು ಸುಳ್ಳೆಯನ್ನು ರೂಪಿಸಿ ಸರ್ಕಾರದ ಅನುಮತಿ ಪಡೆದು ಸತ್ಯ ಮಾಡಿ ಸಮಿತಿಯ ಮುಖಾಂತರ ಪವಿತ್ರ ಎಲ್ಲೆಂದರೆ ಹೆಣಗಳ ಪ್ರಾರಂಭ ಮಾಡಿದ್ದಾರೆ. ಇಷ್ಟರ ಸಂಗತಿ ಅಂತ ಹೇಳಿದ್ರೆ ಆ ಒಂದು ಮಾಸ ನಂತರ ಆಗಿದ್ದೀವಿ. ಅವನು ದೂರು ಕೊಟ್ಟಾಗ ಅವನ ಅಪವಾಪನ ವಿಚಾರಣೆ ಯಾರು ಅಂತ ಬಂದಾಗ ವಿಚಾರಣೆ ಒಂದು SFR ರಚಿಸಿದ್ದು ಸಿದ್ದರಾಮಯ್ಯನ ಸರ್ಕಾರದ ವಿರೋಧಿ ಇರ್ತದೆ. ನಂತರ 10-15 ಕಡೆ ಹೋದ್ಮೇಲೆ ಯಾವುದೂ ಇಲ್ಲ. ಅಲ್ಲಿ ಒಬ್ಬ ಸಮೀರ್ ಅಂತ ಒಬ್ಬ ಸಣ್ಣ ದೇಶದ್ರೋಹಿ ಸಮಿತಿ ನಡೀತಕ್ಕಂಥ SDPI ಜೊತೆಗೆ ಅವನಿಂದ ಎಷ್ಟು ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಶೋಧನಾ ಕಾರ್ಯ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಒಟ್ಟ ಧರ್ಮವನ್ನು ಅಪಚಾರ ಮಾಡಬಹುದು. ಹಿಂದೂ ಧರ್ಮ ನಂಬಿಕೆ ಧಕ್ಕೆ ತರಬೇಕು, ಧರ್ಮಕ್ಕೆ ಯಾರು ಭಕ್ತರು ಬರಬಾರ್ದು ಅಂತ ಒಂದು ಯೋಚನೆ ಷಡ್ಯಂತ್ರ ಮಾಡಿಸಿ ಹತ್ರ ಇದನ್ನು ಸುದ್ದಿ ಅಂತ ಹುಡುಕಿದ್ದಿಲ್ಲ. ಅವರು ಜಗತ್ತಿನಲ್ಲಿ ಎಲ್ಲ ಸುದ್ದಿ BBC ಅಂತ ಹುಡುಕಿರ್ತಕ್ಕಂಥ ಒಂದು ಷಡ್ಯಂತ್ರ ಜೊತೆಗೆ ಏನಂತ ಮಾಡಿದ್ರು, ಇಲ್ಲಿ ಹಿಂದೂ ಪವಿತ್ರ ದೇವಾಲಯಗಳಲ್ಲಿ ಸಾಮೂಹಿಕ ಹತ್ಯೆ ನರಮೇಧಕ್ಕಂಥ ಸುದ್ದಿಯನ್ನು ಪ್ರಚಾರ ಮಾಡ್ತಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಎಂಬೂ ಹಿಂದೂ ವಿರೋಧಿ ನೀತಿಯನ್ನು ಏನು ಅನುಸರಿಸ್ತಾ ಇದೆ. ಅಲ್ಲಿ ಸಿದ್ದರಾಮಯ್ಯನವರು ಆಗಿದ್ದಾರೆ. ಸಿದ್ದರಾಮಯ್ಯನವರು SITಯನ್ನು ರಚನೆ ತಪ್ಪು ಮತ್ತು ಅವರಿಗೆ ನಮ್ಮನೆಗೆ ರಕ್ಷಣೆ ಕೊಡುವುದು ಮತ್ತು ಸತ್ಯ ಕೂಡ ಬಯಲಿಗೆ ಬರ್ತಾ ಇದೆ. ಅಲ್ಲಿ ಗೂಡೇನೂ ಸಿಕ್ಕಿಲ್ಲ, ಬುರುಡೇನೂ ಸಿಕ್ಕಿಲ್ಲ. ಆ ಬುರುಡಿದ್ದು ಯಾವುದೇನು ಮೆಡಿಕಲ್ ದಾನ ರೆಬರುಟಿಗೆ ಸಿಕ್ಕಿರ್ತಕ್ಕಂಥ
ಪ್ರಾರಂಭ ಆಗಿದೆ. ಈ ಹೋರಾಟಕ್ಕೆ ನಾವು ರಾಜ್ಯ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೊಳಿಸಿದ್ದು, ಕಾನೂನಾತ್ಮಕ ತಡೆ ಎದುರಾದಲ್ಲಿ ರಾಜ್ಯಕ್ಕೆ ಪ್ರಭಾವ ಬೀರಿರುವ ಸಚಿವರುಗಳಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಶಿವರಾಜ ತಂಗಡಗಿ, ಡಾಕ್ಟರ್ ಜಿ. ಪರಮೇಶ್ವರ, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷ ಶಿವರಾಜ ಅಕ್ಕರಕಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ಹೊಸ ದತ್ತಾಂಶ ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಿದ ಸರ್ಕಾರ ರಾಜಕೀಯ ಒತ್ತಡಕ್ಕೆ ಮಣಿದು ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಮಾದಿಗ ಸಮುದಾಯಕ್ಕೆ ಶೇಕಡ 6 ಮೀಸಲಾತಿ ನೀಡುವ ಮೂಲಕ ಸಮಾಧಾನಕರ ಬಹುಮಾನ ನೀಡಿದೆ ಹೊರತು ವೈಜ್ಞಾನಿಕವಾಗಿ ನಿರ್ಧರಿಸಿಲ್ಲ. ಅಸ್ಪೃಶ್ಯ ಜಾತಿಗಳಲ್ಲಿ ಅಲೆಮಾರಿಗಳಿಗೆ ಕೆಳಗಣಿಸಲಾಗಿದೆ. ಅಲೆಮಾರಿಗಳಿಗೆ ಶೇಕಡ 1 ಮೀಸಲು ಪ್ರತ್ಯೇಕ ಹಂಚಿಕೆ ಮಾಡುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದರು. ಪರಿಶಿಷ್ಟ ಮೀಸಲನ್ನು ಸ್ಪೃಶ್ಯ ಜಾತಿಗಳಿಗೆ ನೀಡಿ ಬಾಲ್ಯಂಡರೊಂದಿಗೆ ಅಲೆಮಾರಿಗಳನ್ನು ಸೇರ್ಪಡೆ ಮಾಡುವುದು ಖಂಡನೀಯವಾಗಿದೆ ಎಂದರು. ಕಳೆದ 35 ವರ್ಷಗಳಿಂದ ಅಸ್ಪೃಶ್ಯ ಜಾತಿಗಳ ಮೀಸಲಾತಿ ಹಂಚಿಕೆ ಅನ್ಯಾಯ ಸರಿಪಡಿಸಲು ರಚಿಸಲಾಗಿದ್ದ ಆಯೋಗಗಳನ್ನು ವರದಿಯನ್ನು ಮಾನ್ಯ ಮಾಡದೆ ರಾಜಕೀಯ ಒತ್ತಡಕ್ಕೆ ಮಣಿದಿದೆ. ಕಳೆದ 35 ವರ್ಷದಿಂದ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ರಾಜ್ಯದಲ್ಲಿ ಹೋರಾಟ ನಡೆಸಿಕೊಡುವಂತೆ ಅಂತ ಒಂದು ಹೋರಾಟ ದಿನಾಂಕ 19/8/2025 ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಸಚಿವ ಸಂಪುಟ ನಿರ್ಣಯ ಮಾಡುವುದರ ಮುಖಾಂತರ ಒಂದು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿರುತ್ತಾರೆ. ಈ ಹಂಚಿಕೆಯನ್ನು ನಮ್ಮ ಮಾದಿಗ ಸಮುದಾಯದ ಪರವಾಗಿ ಇದೊಂದು ಸಮಾಧಾನಕರ ಬಹುಮಾನ ಅನ್ನುವ ರೀತಿಯಲ್ಲಿ ಸ್ವಾಗತ ಮಾಡಿಕೊಡ್ತಾ ಇದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಬಹುಶಃ 35 ವರ್ಷದಿಂದ ನಮ್ಮ ಕೂಗು ಏನಿತ್ತು, ನಮಗೆ ಸಂಬಂಧಪಟ್ಟಂಗೆ ಬಂದಿರತಕ್ಕಂಥ ವರದಿಗಳೇನಿಲ್ಲ. ನೀವು ಅವನೂರು ವರದಿಯನ್ನು ಗಮನಿಸಿರಿ, ಕಾಮರಾಜ್ ವರದಿಯನ್ನು ಗಮನಿಸಿರಿ, ಅಥವಾ ನಾಗಮೋಹನ್ ದಾಸ್ ಅವರ ST ವರ್ಗೀಕರಣ SC/ST ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರದಿಯನ್ನು ಗಮನಿಸಿರಿ, ಅಥವಾ ಅದಾದ ನಂತರ ಮಾಧುಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಗಮನಿಸಿರಿ, ಅದಾದ ನಂತರ ನ್ಯಾಯಮೂರ್ತಿ ಸದಾಶಿವ ಅವರು ಕೊಟ್ಟಿರ್ತಕ್ಕಂಥ ವರದಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿ ಇದೆ. ಈ ಎಲ್ಲ ವರದಿಯಲ್ಲಿ ಕೂಡ ಸಾಮಾನ್ಯವಾಗಿ ಕಂಡು ಬಂದಿರತಕ್ಕಂಥ ಒಂದು ಅಂಶ ಏನಂದ್ರೆ, 101 ಜಾತಿಯ ಒಳಗಡೆ ಏನು ಸಾಂವಿಧಾನಿಕವಾಗಿ ಕೊಡಲ್ಪಟ್ಟಂಥ ವಿದ್ಯಾ, ಉದ್ಯೋಗ ಮತ್ತು ಆರ್ಥಿಕ ಸಂರಚನೆಯಲ್ಲಿ 101 ಜಾತಿ ಒಳಗಡೆ ಏನು ತಾರತಮ್ಯ ಉಂಟಾಗಿತ್ತಲ್ಲ, ಆ ತಾರತಮ್ಯ ನಿವಾರಣೆ ಮಾಡತಕ್ಕಂಥ ಉದ್ದೇಶ ಇದೆ. ಪ್ರಥಮ ಬಾರಿಗೆ SM ಕೃಷ್ಣ ಅವರು ಆಯೋಗ ನೇಮಕ ಮಾಡಿದಂಥ ಸಂದರ್ಭದೊಳಗಡೆ ಆ ಆಯೋಗಕ್ಕೆ ಇದ್ದಿರತಕ್ಕಂಥ ಹೆಸರು ಏನಂದ್ರೆ, ಸಂವಿಧಾನಿಕ ಸೌಲಭ್ಯಗಳ ಹಂಚಿಕೆಯಲ್ಲಿ ಉಂಟಾಗಿರ್ತಕ್ಕಂಥ ತಾರತಮ್ಯಗಳ ನಿವಾರಣಾ ಸಮಿತಿ. ಅಂದ್ರೆ ಸಂವಿಧಾನದ ಒಂದು ಸವಲತ್ತು ಏನಿದೆ ಜಾರಿಯಾಗಿ 79 ವರ್ಷ ಆಗಿದೆ. ಆ 79 ವರ್ಷದಲ್ಲಿ ಹಂಚಿಕೆಯಲ್ಲಿ ಏನು ತಾರತಮ್ಯ ಉಂಟಾಯಿತು, ಯಾವ ಜನಾಂಗದ ತಗೊಂಡು, ಯಾರು ಕಡಿಮೆ ತಗೊಂಡು, ಯಾರಿಗೆ ಅತ್ಯಂತ ಕಡಿಮೆ ಸಿಕ್ಕಿತು, ಆ ಹಿನ್ನೆಲೆ ಒಳಗಡೆ ಉಂಟಾಗಿರ್ತಕ್ಕಂಥ ತಾರತಮ್ಯಗಳ ನಿವಾರಣೆ ಮಾಡಬೇಕಾಗಿತ್ತು. ಬಹುಶಃ ಈಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಆ ನಿವಾರಣೆ ಮಾಡುವುದರ ಬದಲಾಗಿ ಅದೊಂದು ರೀತಿಯ ಪರೋಕ್ಷ ರೀತಿಯ ಅನ್ಯಾಯ ಮಾಡುವಂಥ ಒಂದು ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೆಯದಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅತ್ಯಂತ ಹಿಂದುಳಿದಂತಕ್ಕಂಥ ಸುಪ್ರೀಂ ಕೋರ್ಟ್ ಒಂದು ಆದೇಶದೊಳಗಡೆ ತಂದು ಹೇಳ್ತದೆ, ಆದ್ಯತೆ ಮೇರೆಗೆ ಮೀಸಲಾತಿ ಹಂಚಿಕೆ ಆಗ್ಬೇಕಂತ. ಆದ್ಯತೆ ಮೇರೆಗೆ ಮೀಸಲಾತಿ ಹಂಚಿಕೆ ಆಗ್ಬೇಕಂದ್ರೆ ಯಾವ ಸಮುದಾಯ ಮೀಸಲಾತಿಯನ್ನು ಇದುವರೆಗೆ ಅನುಭವಿಸಿಲ್ಲ, ಅದ್ರ ಗಂಧ ಗಾಳಿ ಕೂಡ ಅದಕ್ಕೆ ಗೊತ್ತಿಲ್ಲ ನಂತರ ಅಂತ ಸಮುದಾಯಕ್ಕೆ ಆದ್ಯತೆ ಕೊಡಬೇಕನ್ನೋಂಥ ಒಂದು ನಿರ್ದೇಶನ ಇತ್ತು. ಆ ನಿರ್ದೇಶನದ ಮೇರೆಗೆ 1% ಮೀಸಲಾತಿಯನ್ನು ಗ್ರೂಪ್ ಎನಲ್ಲಿ ಅಲೆಮಾರಿಗಳಿಗಿಟ್ಟು 1% ಮೀಸಲಾತಿಯನ್ನು ಕೊಟ್ಟಿದ್ರು. ಅದು ಅತ್ಯಂತ ನ್ಯಾಯಪರವಾದಂಥ ಮತ್ತು ಮಾನವೀಯ ತಾಯ್ತನದ ಕೆಲಸ ಆಗಿತ್ತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡಿದೆ ಅಂದ್ರೆ, 1% ಮೀಸಲಾತಿಯನ್ನು ಕಿತ್ತುಕೊಂಡು ಈಗಾಗಲೇ SC ಪಟ್ಟಿ ಒಳಗಡೆ ಇಡೀ ದೇಶದಲ್ಲೇ ಇರಲಾರಂಥ ಕುಟುಂಬಗಳು ಏನಿದ್ದಾರೆ ಸ್ಪರ್ಶ ಜಾತಿಗಳು, ಅವರು SC ಪಟ್ಟಿ ಒಳಗಡೆ ಬಂದು SCಗಳಿಗೆ ಸಿಗ್ತಕ್ಕಂಥ ಸೌಲಭ್ಯವನ್ನ ಸರಿಸುಮಾರು ಹೆಚ್ಚುವರಿ ಪ್ರಮಾಣದಲ್ಲಿ ಯಾರು ತಿಂದಿದ್ದಾರೆ ದಾಖಲಾತಿ ಪ್ರಕಾರ ಈಗ ಸಾಬೀತಾಗಿದೆ ಅಂಥವ್ರ ಜೊತೆಗೆ ಹಾಕಿದ್ದಾರೆ. ಅಂಥವ್ರ ಜೊತೆಗೆ ಹಾಕಿರೋದ್ರ ಮುಖಾಂತರ ಬಹಳ ದೊಡ್ಡ ಅನ್ಯಾಯ ಮಾಡಿದೆ. ಈ ಎಲ್ಲ ಹಿನ್ನೆಲೆ ಒಳಗಡೆ
ಈಗ ಬಂದಿರತಕ್ಕಂಥ ಒಂದು ತೀರ್ಮಾನ ಏನಿದೆ, ಸಚಿವ ಸಂಪುಟ ತೀರ್ಮಾನ 665 ಏನಿದೆ, ಇದನ್ನ ನಮ್ಮ ಸಮಿತಿಯ ಪರವಾಗಿ ಒಂದು ರೀತಿಯ ಮಾದಿಗರಿಗೆ ಕೊಟ್ಟಿರ್ತಕ್ಕಂಥ ಸಮಾಧಾನಕರ ಬಹುಮಾನ. ಇದು ಪ್ರಥಮನಲ್ಲ, ದ್ವಿತೀಯನಲ್ಲ, ತೃತೀಯನಲ್ಲ, ಸಮಾಧಾನಕರವಾದ ಬಹುಮಾನ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ಸ್ವಾಗತ ಮಾಡಿಕೊಡ್ತಾ ಇದ್ದೇವೆ. ಆನಂತರ ಈ ಮಾಡಿರ್ತಕ್ಕಂಥ ಮೀಸಲಾತಿ ವರ್ಗೀಕರಣ ಏನಿದೆ, ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂತಹ ಒಂದು ಮೀಸಲಾತಿ ವರ್ಗೀಕರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. It's a registered NGO and they have an agreement with textile department which is run by Government of Karnataka. ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ಯಂತ್ರ ತರಬೇತಿ ಕಾರ್ಯಕ್ರಮವನ್ನು ಬಿಆರ್ಬಿ ಕಾಲೇಜು ಪ್ರಾಂಶುಪಾಲರಾದ ಸಂದೀಪ್ ಕಾರಬಾರ ಉದ್ಘಾಟನೆ ಮಾಡಿದರು. ಇಂದು ಬಿಆರ್ಬಿ ಕಾಲೇಜ್ ಮತ್ತು ರಜಿಯಾ ಸುಲ್ತಾನ್ ಇಂದಿರಾ ಬ್ರಿಡ್ಜ್ ಸಂಸ್ಥೆ ವತಿಯಿಂದ ಮಹಿಳೆಯರಿಗಾಗಿ ನಡೆಸಲಾಗುತ್ತಿರುವ ಹೊಲಿಗೆ ಯಂತ್ರ ತರಬೇತಿ ಉದ್ಘಾಟನೆ ಮಾಡಿ ಇನ್ನು ಸಂಸ್ಥೆಯ ಅಧ್ಯಕ್ಷೆ ರಜಿಯಾ ಪಾಟೀಲ್ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಫ್ಯಾಷನ್ ಡಿಸೈನ್ ವೃತ್ತಿಯಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳು ಇದ್ದು ತರಬೇತಿಯಲ್ಲಿ ಆಸಕ್ತಿ ವಹಿಸಿ ನೈಪುಣ್ಯತೆ ಹೊಂದಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಈ ವೇಳೆ ಮಾತನಾಡಿದ ಪ್ರಾಂಶುಪಾಲರು, ಹೊಲಿಗೆ ತರಬೇತಿ ಮುಖಾಂತರ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಈ ವೇಳೆ ಕಾಲೇಜಿನ ಉಪನ್ಯಾಸಕರಾದ ತಿಪ್ಪಣ್ಣ ಹಾಗೂ ಪೂಜಿತಾ ಇದ್ದರು. ಈವರೆಗೂ ನನಗೆ ಕಲಿಯೋಕ್ಕಾಗಲಿಲ್ಲ. ಸೊ ಆಸ್ ಯು ಆಲ್ ನೋ, now I am a working woman. I can't dedicate my time to any other activities. Though I was very interested in them. So the best thing what you have got now is you have got that opportunity now. So later regret ಆಗೋದಕ್ಕಿಂತ ಕಲಿತಿದ್ರೆ ಚೆನ್ನಾಗಿತ್ತು ಅಂತ. So I request every one of you so to make use of this opportunity now itself, because ಇವಾಗೇ ನಿಮಗೆ ಫ್ರೀ ಟೈಮ್ ಸಿಗುತ್ತೆ. Later on you will be engaged with many other tasks. So I request everyone, even tell your friends to actively engage in these classes and take the best of it. Thank you. ನಮಗೆ ಒಂದು ಅವಕಾಶ ಈ ಕಾಲೇಜಿನಲ್ಲಿ ನಮಗೆ ಒಳ್ಳೆ ಸಂತೋಷ ಆಗ್ತಿದೆ. ನಾವು ಕಾಲೇಜಿನಲ್ಲಿ ಕಾಲೇಜ್ ಸ್ಟೂಡೆಂಟ್ಗೆ ನಾವಿದೆ ತರಬೇತಿ ಕೊಡೋಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು. ಆದ ತಕ್ಷಣ ಅವ್ರು ಫಸ್ಟ್ ಬ್ಯಾಚ್ ಅವ್ರದ್ದು ಮುಗಿಲಿ, ನೀವು ಮತ್ತೆ ಸೆಕೆಂಡ್ ಬ್ಯಾಚಿಗೆ 30 ಸ್ಟೂಡೆಂಟ್ಸ್ದು 1 ಅವರ್ ಆದರೆ ಹಾಫ್ ಆನ್ ಅವರ್ ಥಿಯರಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ, ಹಾಫ್ ಆನ್ ಅವರ್ ಪ್ರಾಕ್ಟಿಕಲ್ ಮಾಡ್ತಾರೆ. ಈ ಕಡೆ ಪಕ್ಕದ ರೂಮಲ್ಲಿ ಸುಮಾರು ಒಂದು 15ರಿಂದ 16 ಮಷಿನ್ಸ್ ತಂದಿಟ್ಟಿದ್ದಾರೆ ಆಲ್ರೆಡಿ. ಮತ್ತೆ ಎಲ್ಲಾನು ಏನಂತಂದ್ರೆ ಅಟೆಂಡೆನ್ಸ್ ಬಯೋಮೆಟ್ರಿಕ್ ಮೇಲೆ ಇರ್ತದೆ. ಯಾಕಂದ್ರೆ ಇದೊಂದು ಪ್ರೋಗ್ರಾಮ್ ರನ್ ಬೈ ಗವರ್ಮೆಂಟ್ ರನ್ ಮಾಡೋದ್ರಿಂದ ಅವರಿಗೂ ಕೆಲವೊಂದು ಡಾಕ್ಯುಮೆಂಟೇಶನ್ಸ್ ಬೇಕಾಗಿರ್ತದ. ಅವ್ರು ಏನ್ ಡಾಕ್ಯುಮೆಂಟೇಶನ್ಸ್ ಹೇಳ್ತಾರೆ ಆ ಡಾಕ್ಯುಮೆಂಟೇಶನ್ಸ್ ಅನ್ನ ತಿಪ್ಪಣ್ಣ ಸರ್ ತಂದು ಹ್ಯಾಂಡ್ ಓವರ್ ಮಾಡಿ, ತಿಪ್ಪಣ್ಣ ಸರ್ ಕಲೆಕ್ಟ್ ಮಾಡಿ ಅದನ್ನ ಸ್ಕ್ರೂಟಿನಿ ಮಾಡಿ ದೆನ್ ಅವರಿಗೆ ಕೊಡ್ತಾರೆ. ಸೊ ಇದು ಬೆಟರ್. ನಿಮ್ಗೆ ಏನಂತಂದ್ರೆ ಇಟ್ಸ್ ಎ ಗುಡ್ ಅಪಾರ್ಚುನಿಟಿ. ನೀವೆಲ್ಲರೂ ಇದ್ರದ್ದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಬೋದು. ನನ್ನ ಪ್ರಕಾರ ಸೂಕ್ತ. ಎಲ್ಲಾ ವಿದ್ಯಾರ್ಥಿಗಳು ಫಸ್ಟ್ ಬ್ಯಾಚ್ 30 ಸ್ಟೂಡೆಂಟ್ಸ್ ಆದ್ಮೇಲೆ ಸೆಕೆಂಡ್ ಬ್ಯಾಚಿಗೆ ನೀವು ಎನ್ರೋಲ್ ಆಗ್ಬೋದು, ಥರ್ಡ್ ಬ್ಯಾಚಿಗೆ ಎನ್ರೋಲ್ ಆಗ್ಬೋದು, ಫೋರ್ತ್ ಬ್ಯಾಚಿಗೆ ಎನ್ರೋಲ್ ಆಗ್ಬೋದು. ಸೊ ನೀವು ಕಂಟಿನ್ಯೂಸ್. ಸೊ ಫಸ್ಟ್ ಚಾಯ್ಸ್ ಗಿವ್ ಫಸ್ಟ್ ಬ್ಯಾಚ್ ಓನ್ಲಿ. ಯಾಕಂತಂದ್ರೆ ಮುಂದೆ ಆಗುವ 3-4 ಬ್ಯಾಚ್ಗಳಲ್ಲಿ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಮಿಸ್ಟೇಕ್ ಆಗಿದ್ರೆ ಅಥವಾ ನೀವು ಕಲಿಯೋದ್ರಲ್ಲಿ ಸ್ವಲ್ಪ ಇಷ್ಟೊಂದು ಆಗಿದ್ರೆ ನೀವು ಆ 2 ಮತ್ತು 3ನೇ ಬ್ಯಾಚ್ ಅಲ್ಲಿ ಅದನ್ನ ಕವರ್ ಅಪ್ ಮಾಡ್ಕೋಬಹುದು. ಅವ್ರ ಕಡೆ ನೋಡಿ ಟೈಲರಿಂಗ್ ಕ್ಲಾಸಸ್, ಮೆಹಂದಿ ಕ್ಲಾಸಸ್, ಜರಿ ವರ್ಕ್, ಕಾಸ್ಮೆಟಾಲಜಿ ಕ್ಲಾಸಸ್. And madam also agreed that adjust half an hour to 1 hour. Okay, you should attend and you learn something, then you get a certificate. Okay, that is our aim. Means that student welfare is very important here. Okay, I think so madam also engaged with 2 madam. One is that already you know that ma'am and her mother. Okay, both are engaging and others also madam also adjust the time. आपके आओ थोड़ा गैप है ना, उनको एडजस्ट करो. Okay, please I think I wish and best of luck to everyone to that.
you make this function settle and also you get certificate. Thank you.